ಕ್ಯಾನ್ಸರ್ ಸರ್ಜನ್ ಅಂದ್ರೆ ಕ್ಯಾನ್ಸರ್ ನ ಆಪರೇಷನ್ ಮಾಡಿ ತೆಗೆಯುವಂತ ಸರ್ಜನ್. ಸೊ ನಮ್ಗೆ ಜಸ್ಟ್ ಒಂದು 3 ನಿಮಿಷ ಎಕ್ಸ್ಟ್ರಾ ತಗೋತೀನಿ ಸರ್ ಎಲ್ಲ ಮಾತಾಡೋದಕ್ಕಿಂತ. ಒಂದು ಸಣ್ಣ ರಿಕ್ವೆಸ್ಟ್, ಎಲ್ಲರೂ ಸೇರ್ಕೊಂಡಿರೋದಿಲ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್ ಬಗ್ಗೆ ತಿಳುವಳಿಕೆ ತಿಳಿಸಕ್ಕೆ ಅಂತ. ನಮಗೆ ಯಾವ್ದಾದ್ರೂ ಒಂದು ಕಾಯಿಲೆ ಅದನ್ನ ನಾವು ತಡೆಗಟ್ಟಬಹುದು, ಮತ್ತೆ ಅಕಸ್ಮಾತ್ ಹಾಗೆ ಆಗುತ್ತೆ ಅನ್ನಂಗಿದ್ರೆ ಅದನ್ನ ನಾವು ಬೇಗ ಕಂಡುಹಿಡಿಬಹುದು. ಬೇಗ ಕಂಡುಹಿಡಿದ್ರೆ ಪೂರ್ತಿ ಗುಣ ಮಾಡಬಹುದು. ಅಂದ್ರೆ ಆ ಡಿಸೀಸ್ ದಟ್ ಈಸ್ ಪ್ರಿವೆಂಟಬಲ್ ಅಂಡ್ ಡಿಟೆಕ್ಟಬಲ್. ಇಫ್ ಡಿಟೆಕ್ಟೆಡ್ ಅರ್ಲಿ ಕ್ಯಾನ್ ಬಿ ಕ್ಯೂರ್ಡ್. ನೀವು ಬೇಗ ಅದನ್ನ ಅವಾಯ್ಡ್ ಮಾಡ್ಬೋದು, ಅಂದ್ರೆ ಕಾಯಿಲೆ ಆಗೋದನ್ನ ನೀವು ತಡೆಗಟ್ಟಬಹುದು. ಮತ್ತೆ ಅಕಸ್ಮಾತ್ ಆಗುತ್ತೆ ಅಂದ್ರೆ ಬೇಗ ಕಂಡುಹಿಡಿಬಹುದು. ಬೇಗ ಕಂಡುಹಿಡಿದ್ರೆ ಪೂರ್ತಿ ಗುಣ ಮಾಡ್ಬೋದು. ಇಷ್ಟೆಲ್ಲ ವ್ಯವಸ್ಥೆ ಹೆಣ್ಮಕ್ಳಲ್ಲಾಗೋ 2 ಕಾಮನ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ಈ 2 ಕಾಯಿಲೆನೂ ನಾವು ತಡೆಗಟ್ಟಬಹುದು. ಆಗುತ್ತೆ ಏನಂದ್ರೆ ಬೇಗ ಕಂಡುಹಿಡಿಬಹುದು. ಬೇಗ ಕಂಡುಹಿಡಿದ್ರೆ ಪೂರ್ತಿ ಗುಣ ಆಗ್ತಾರೆ. ಇಷ್ಟೆಲ್ಲ ಇದ್ರೂ ಇಂಡಿಯಾದಲ್ಲಿ ವರ್ಷಕ್ಕೆ 1-2 ಲಕ್ಷ ಜನ ಬ್ರೆಸ್ಟ್ ಕ್ಯಾನ್ಸರ್ ಡಿಟೆಕ್ಟ್ ಆದ್ರೆ 90,000 ಜನ ಸತ್ತು ಹೋಗಿರ್ತಾರೆ ಒಂದು ವರ್ಷ ಆಗೋಷ್ಟೊತ್ತಿಗೆ. ಏನು ವ್ಯತ್ಯಾಸ ಇರೋದು ಇಷ್ಟೇ. ನಮಗೆ ಸಿಗೋ ಪೇಷಂಟ್ಸ್ ಎಲ್ಲ 3ನೇ ಸ್ಟೇಜಿಗೆ ಬರ್ತಾರೆ. 1ನೇ ಸ್ಟೇಜ್ಗೂ 3ನೇ ಸ್ಟೇಜ್ ಇರೋ ವ್ಯತ್ಯಾಸ ಇಷ್ಟೇ. 1ನೇ ಸ್ಟೇಜ್ ಅಂದ್ರೆ ಗಂಟು 2 ಸೆಂಟಿಮೀಟರ್ಗಿಂತ ಕಮ್ಮಿ ಇರುತ್ತೆ. 3ನೇ ಸ್ಟೇಜ್ ಅಂದ್ರೆ ಗಂಟು 5 ಸೆಂಟಿಮೀಟರ್ಗಿಂತ ಜಾಸ್ತಿ ಇರುತ್ತೆ. ಇಷ್ಟೇ ಸಣ್ಣ ವ್ಯತ್ಯಾಸ. ನೋವು ಇಲ್ಲದೆ ಇರೋ ಯಾವುದೇ ಗಂಟು ಸ್ತನದಲ್ಲಿ ಇದ್ರೆ ಅದನ್ನ ಪರೀಕ್ಷೆ ಮಾಡಿಸ್ಕೋಬೇಕು, ಚೆಕ್ ಮಾಡಬೇಕು. ತೊಟ್ಟಿಂದ ಏನಾದ್ರೂ ಡಿಸ್ಚಾರ್ಜ್ ಬರುತ್ತೆ ಅಂದ್ರೆ ಅದನ್ನ ಹೋಗಿ ತೋರಿಸ್ಕೋಬೇಕು. ಸಿಂಪಲ್ ಆಗಿ ನಾವು ಎಲ್ಲ ಕಡೆ ಹೇಳುವಂಥದ್ದು ಒಂದೇ ಸಿಂಪಲ್. ಇಷ್ಟೊಂದು ಜನ ಹೆಣ್ಮಕ್ಳು ಇದ್ದೀರಾ, ಎಷ್ಟೊಂದು ಜನ ಹುಡುಗರು ಇದ್ದೀರಾ, ಒಂದು ಇಂಪಾರ್ಟೆಂಟ್ ಮೆಸೇಜ್ ನೀವೆಲ್ಲ ಮನೆಗೆ ತಗೊಂಡೋಗ್ಬೇಕಾಗಿರೋದು ಇಷ್ಟೇನೆ. ನಾವು ಹೇಳೋದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್, ಅಂದ್ರೆ ನಿಮ್ಮ ಸ್ತನಗಳನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳೋದು. ಇದು ಪ್ರತಿಯೊಬ್ಬ ಹೆಣ್ಮಕ್ಳು 25 ವರ್ಷದಿಂದ ಶುರುವಾದ್ರೆ ಅವರು ಸಾವು ಆಗೋ ತನಕನು ಪ್ರತಿ ತಿಂಗಳು, ಅಂದ್ರೆ ನಿಮಗೆ ಪೀರಿಯಡ್ಸ್ ಆಗೋ ಟೈಮ್ ಆದ್ಮೇಲೆ 9ನೇ ದಿನದಿಂದ 12ನೇ ದಿನದ ಒಳಗಡೆ ನಿಮ್ಮ ಸ್ತನಗಳನ್ನ ನೀವು ಪರೀಕ್ಷೆ ಮಾಡ್ಕೋಬೇಕು. ಅದು ಮೇಲ್ಗಡೆಯಿಂದ ಕೆಳಗಡೆ ತನಕ, ಒಳಗಡೆ ನಿಮ್ಮ ಕಂಕಳ ತನಕ. ಇದನ್ನ ನೀವು ತಿಂಗಳ ಮಾಡಿದ್ರೆ ನಿಮ್ಮ ದೇಹದಲ್ಲಿ ಏನೇ ಬದಲಾವಣೆಗಳಾದ್ರೂ ನಿಮಗೆ ಬೇಗ ಗೊತ್ತಾಗುತ್ತೆ. ಒಂದು ಸಣ್ಣ ವ್ಯತ್ಯಾಸ ಹೇಳ್ತೀನಿ ನಾನು. ಯಾರ್ಯಾರು ಪ್ರತಿ ತಿಂಗಳು ಪರೀಕ್ಷೆ ಮಾಡ್ಕೋತಾರೆ ತಮ್ಮ ಸ್ತನಗಳನ್ನ, ಅವರು ಡಿಟೆಕ್ಟ್ ಮಾಡೋ ಸೈಜು 2 ಸೆಂಟಿಮೀಟರ್ಗಿಂತ ಕಮ್ಮಿ ಇರುತ್ತೆ. ಯಾರ್ಯಾರು ಪರೀಕ್ಷೆನೆ ಮಾಡ್ಕೊಳ್ಳಲ್ಲ, ಯಾವಾಗ ಗಂಟೆ ಆದ್ಮೇಲೆ ನೋಡ್ಕೋತಾರೆ, ಅವ್ರು ಡಿಟೆಕ್ಟ್ ಮಾಡೋ ಸೈಜು 5 ಸೆಂಟಿಮೀಟರ್ ಡಿಫ್ರೆನ್ಸು. ಯಾರು ಪರೀಕ್ಷೆ ಮಾಡ್ಕೋತಾರೆ ಅವರು 1ನೇ ಸ್ಟೇಜು, ಯಾರು ಮಾಡ್ಕೊಳ್ಳಲ್ಲ ಅವರು 3ನೇ ಸ್ಟೇಜು. ಜೀವದ ಬಗ್ಗೆ ಆಸೆ ಇರೋರು 1ನೇ ಸ್ಟೇಜಲ್ಲಿ ಏನಾರ ಕಂಡುಹಿಡಿದ್ರೆ 98% ಪೂರ್ತಿ ಗುಣ ಆಗ್ತಾರೆ. 3ನೇ ಸ್ಟೇಜ್ ಕಂಡುಹಿಡಿದ್ರೆ ಗುಣ ಆಗೋ ಚಾನ್ಸು ಬರೀ 50%. ಜಸ್ಟ್ ಬರೀ ನೀವು ಒಂದು ಸಣ್ಣ ಪರೀಕ್ಷೆ ನೀವು ಮಾಡ್ಕೊಳ್ಳೋದ್ರಿಂದ. ಸೊ ಇವತ್ತಿನ ದಿನದಲ್ಲಿ ಇದೊಂದೇ ಮಾತನ್ನು ಹೇಳಕ್ ಇಷ್ಟಪಡೋದು, ಪ್ರತಿಯೊಬ್ಬ ಮಹಿಳೆಯನ್ನು 25 ವರ್ಷದಿಂದ ಪ್ರತಿ ತಿಂಗಳು ನಿಮ್ಮ ಸ್ತನಗಳ ಪರೀಕ್ಷೆನ ನೀವು ಮಾಡ್ಕೊಳ್ಳೋದನ್ನ, ನೀವು ಪರೀಕ್ಷೆ ಅದನ್ನ ಕಂಟಿನ್ಯೂ ಮಾಡಬೇಕು. ಪ್ಲಸ್ ನಿಮ್ಮ ಮನೆಯಲ್ಲಿರೋ ಯಾರಾಗಲಿ ಹೆಣ್ಮಕ್ಳು ಅವ್ರಿಗೆ ಇದನ್ನ ಹೋಗಿ ತಿಳಿಸ್ಬೇಕು. ಇಲ್ಲಿ ಇಷ್ಟೊಂದು ಜನ ಆಶಾ ವರ್ಕರ್ಸ್ ಇದ್ದಾರೆ, ನೀವು ಎಷ್ಟೊಂದು ಜನ ಹೋಗಿ ಮೀಟ್ ಮಾಡ್ತೀರಾ. ನಮ್ಮ ಕಮ್ಯುನಿಟಿಲಿ ನೀವೇ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಎಷ್ಟೊಂದು ಜನಕ್ಕೆ. ನೀವೆಲ್ಲ ಪ್ರತಿಯೊಂದು ಮನೆಗೆ ಹೋದಾಗ ಇದೊಂದು ವಿಷಯನೇ ತಿಳಿಸಿದ್ರೆ ಸಾಕು. ಇದೊಂದು ವಿಷಯದಿಂದ ನಾವು ಎಷ್ಟೊಂದು ಜೀವಗಳನ್ನ ಉಳಿಸ್ಬೋದು ಮತ್ತೆ ನೋಡ್ಕೋಬಹುದು. ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಇಲ್ಲ ಅಂದ್ರೂ ಎಲ್ಲ ಹೇಳ್ತೀವಿ ನಾವು, ಎತ್ರ ನಾರಿಯಂತೆ ಪೂಜಂತೆ ರಮಂತೆ ತತ್ರ ದೇವತಾ. ಅಂದ್ರೆ ನಾರಿಯ ಎಲ್ಲಿ ಪೂಜೆ ಮಾಡ್ತೀವಿ, ಎಲ್ಲಿ ರಕ್ಷಣೆ ಮಾಡ್ತೀವಿ, ಅಲ್ಲಿ ಧರ್ಮ ಇರುತ್ತೆ, ಅಲ್ಲಿ ಸಂಸ್ಕೃತಿ ಇರುತ್ತೆ, ಅಲ್ಲಿ ದೇಶ ಬೆಳೆಯುತ್ತೆ ಅಂತ. ಸೊ ಯಾವ ಕಾಯಿಲೆನ ನಾವು ಪೂರ್ತಿ ತಡೆಗಟ್ಟಬಹುದು, ಕಂಡುಹಿಡಿಬಹುದು, ಗುಣ ಮಾಡಬಹುದು, ಅಂತ ಕಾಯಿಲೆಯಿಂದ ನಮ್ಮ ಹೆಣ್ಮಕ್ಳನ್ನ ನಾವು ಕಾಯಿಲೆಯಿಂದ ಒದ್ದಾಡೋ ಹಾಗೆ ಮಾಡಕ್ ಬಿಡಬಾರ್ದು. ಅದಕ್ಕೋಸ್ಕರ ಎಷ್ಟು ಬೇಗ ಕಂಡುಹಿಡಿತೀವಿ ಅಷ್ಟು ಒಳ್ಳೇದು. ಈ ಒಂದು ಕಾರ್ಯಕ್ರಮಕ್ಕೆ ನೀವು ಇಷ್ಟೆಲ್ಲ ಜನ ಬಂದು ಸೇರ್ಕೊಂಡು ಒಂದು ಸಪೋರ್ಟ್ ಮಾಡ್ತಿರುವಂತ ಕಾರಣಕ್ಕೆ ನಾವೆಲ್ಲ ತುಂಬಾ ಕೃತಜ್ಞತರು. ETCM ಹಾಸ್ಪಿಟಲ್ ಅವರಿಗೂ ಮತ್ತೆ ಇಲ್ಲಿ ನೆರವಂತ ನಾರಾಯಣ ಸ್ವಾಮಿ ಸರ್, ಕೋಲಾರಲ್ಲೇ ಮೋಸ್ಟ್ ಸೀನಿಯರ್ ನೋಸ್ ಹಾಸ್ಪಿಟಲ್ ಒಂದು ಕಾರಣಕ್ಕೆ ನಿಂತಿದ್ದಾರೆ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಅದೇ ಕಾರಣಕ್ಕೆ ಜನಗಳ ರಕ್ಷಣೆ ಮಾಡೋ ಪೊಲೀಸ್ ಸಿಬ್ಬಂದಿಗಳು ಕೂಡ ಹೆಲ್ತ್ ಇಂದ ರಕ್ಷಣೆನೇ ಮಾಡಬೇಕು ಅನ್ನೋ ಕಾರಣಕ್ಕೆ ನಿಂತಿರುವಂತ ಸತ್ಯಾನಂದ ಸರ್ ನಿಂತಿದ್ದಾರೆ.
ಪ್ಲಸ್ ನಾಗೇಶ್ ಇದ್ದಾರೆ ನಮ್ಮ ಮಾಸ್ಟರ್ ವೈಟ್ ಫೀಲ್ಡ್ ಇಂದ, ಇಷ್ಟೆಲ್ಲ ಸೇರಿ ಸೇರ್ಕೊಂಡಿರೋದ್ರಿಂದ ಇದೊಂದು ಮಿಷನ್ ಅಂದ್ರೆ ಒಂದು ನ್ಯೂಸ್ ನೀವೆಲ್ಲ ಹೇಳಬೇಕು ಅಂತಂದ್ರೆ ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬ ಹೆಣ್ಮಕ್ಳು ನಿಮ್ಮ ಸ್ಥಳಗಳನ್ನ ಪರೀಕ್ಷೆಗಳನ್ನ ನೀವು ಪ್ರತಿ ತಿಂಗಳು ಮರೀದಂಗೆ ಮಾಡ್ಕೋಬೇಕು. ಯಾವುದೇ ನೋವಿಲ್ಲದೆ ಇರೋ ಗಂಟು ತೊಟ್ಟಿಂದ ಬರೋ ಏನಾದ್ರೂ ಡಿಸ್ಚಾರ್ಜ್ ಇದ್ರೆ ನಿಮ್ಮ ಡಾಕ್ಟರ್ಗಳಿಗೆ ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು. ಇಷ್ಟು ಮಾಡಿದ್ರೆ ನಮ್ಮ ದೇಶದ ಅರ್ಧಕ್ಕರ್ಧ ನಾವು ಬ್ರೆಸ್ಟ್ ಕ್ಯಾನ್ಸರ್ ಇಂದ ಸಾವೋ ಹೆಣ್ಮಕ್ಳನ್ನು ನಾವು ಪ್ರಿವೆಂಟ್